ನಮಸ್ಕಾರ ರೀ ದೊಡ್ಡ ಮಂದಿಗೆ ಟಾಟಾ WPLನಲ್ಲಿ ನಮ್ಮ RCB ಅವರು ಫೈನಲ್ ಗೆದ್ದರಿ. 2026 ಫೈನಲ್ ಗೆದ್ರು. 2025 ಕಪ್ ಗೆದ್ರು. ಎರಡಕ್ಕೆ ಎರಡು ಗೆದ್ವಿ. ಇನ್ನೊಂದು 2027ಕ್ಕೆ ಮತ್ತು WPL ಮತ್ತೆ ಚಾಲು ಆಯ್ತಂದ್ರೆ ಅದ್ರೊಳಗೆ ಹೊಡೆದಂದ್ರೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತೇವೆ ನಾವು. ಆದರೆ 2026 ಮ್ಯಾಚ್ ಹತ್ರ ಫೈನಲ್ ಹತ್ರ ಗೆದ್ದೇವಿ. ಏನ್ರಿ ಏನು ಮ್ಯಾಚ, ಏನು ಸುದ್ದಿ. ಅತಿ 2 ಓವರಿಗೆ ಯಾರ್ರೀ RCB ಒಳಗೆ ಶ್ರೇಯಾಂಕ ಪಾಟೀಲ್ ಅವರು 2 ಓವರಿಗೆ ಎಷ್ಟು ರನ್ ಕೊಟ್ಟಾರೆ ಹೇಳ್ರಿ? 32 ರನ್ ಕೊಟ್ಟಾರಿ. 1 ಓವರಿಗೆ 20, ಆ ಕಡೆ ಒಂದು ಓವರಿಗೆ 12. ಈ ರೀತಿ ರನ್ ಹೊಡೆಸ್ಕೊಂಡ್ರು ಅವರು. ಇನ್ನು 4 ಓವರ್ ಇದ್ದು ಅಂದ್ರೆ ಸುದ್ದ ಒಂದು 50-60 ರನ್ ಕೊಡಂಗೆ ಇದ್ರು ಅವರು. ನಮನಿ ಹೊಡೆಸ್ಕೊಂತಿದ್ರು 6 ಮೇಲೆ 6. ಅವ್ರ ಕಡೆ ಲಾರಾ ಪುಲ್ಟಾ ಯಾರ ಅದರಿ ಜಾಮಿಯಾನು ಹೊಡೆದಿಲ್ರಿ. ಜಾಮಿಯಾ ಅವರು ರನ್ ಹೊಡೆದ್ರು. ಅವರು ಏನು ರನ್ ಹೊಡೆದ್ರು, ಏನು ಸುದ್ದಿ ಅವರು. ಆದರೂ ಇದು 203 ರನ್ ಹೊಡೆದಾರ್ರಿ ಅವರು ಡೆಲ್ಲಿ ಕ್ಯಾಪಿಟಲ್. ಇಲ್ಲಿಗೆ ನಮ್ಮ RCBದವ್ರು ಗೆಲ್ಲೋದಿಲ್ಲತ್ತೆ ಒಂದಿಷ್ಟು ಮಂದಿ ಕಾದು ಕೂತಿದ್ರು. ಇದೇನು ಚೇಂಜ್ ಆಗೋದಿಲ್ಲ, ಇದೇನು ಹೊಡೆಯಂಗಿಲ್ಲ ಇವರು ಅಂತ ತಿಳಿದು ಬಿಟ್ಟಿದ್ದೇವೆ. ಆದ್ರೆ ಪವರ್ ಪ್ಲೇದಾಗ ಒಂದು 70 ರನ್ ಬಂದು ರೀ. ಪವರ್ ಪ್ಲೇದಾಗ ಇಲ್ಲೊಂದು 60-70 ರನ್ ಬಂದು. ಅಂತೂ ಇಂತೂ ಪ್ರತಿ ಓವರ್ಯಾಗ ಒಂದು 6 ಒಂದು 4 ಬೇಕೇ ಬೇಕಾಗಿತ್ತು. ರನ್ ಹೊಡಿಲೇಬೇಕಾಗಿತ್ತು. ಆದರೂ ಶ್ರುತಿ ಮಂದನ ಮತ್ತು ಇನ್ನೊಂದು ಅವ್ರ ಹೆಸರು ಏನೈತ್ರಿ, ಶ್ರುತಿ ಮಂದನ ಹತ್ರ ಅವ್ರದ್ದು ಏನು ಬ್ಯಾಟಿಂಗ್ ರೀ. 6 ಮೇಲೆ 6, 4 ಮೇಲೆ 4 ಆ ರೀತಿ ಬ್ಯಾಟಿಂಗನ್ನು ಮಾಡಿದ್ರು. ಟಾಟಾ WPLನಲ್ಲಿ ಸತತ 2 ಬಾರಿ ಚಾಂಪಿಯನ್ ಮಾಡಿಸಿಕೊಟ್ರು ಅವರು ಶ್ರುತಿ ಮಂದನವ್ರು. ಇನ್ನೊಂದು ಮುಂದಿನ ವರ್ಷ 2027 ಅದೊಂದು ಚಾಂಪಿಯನ್ ಆಯ್ತಂದ್ರೆ ಹ್ಯಾಟ್ರಿಕ್ ಗೆಲುವನ್ನು RCB ಅವರು ಎತ್ತಿ ಹಿಡಿತಾರವರು. ನೋಡ್ರಿ ಕಾದು. ಈ ಮುಂಬೈದವರು, ಈ ಡೆಲ್ಲಿ ಕ್ಯಾಪಿಟಲ್ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ 4ಕ್ಕೆ 4 ಫೈನಲ್ಗೆ ಬಂದೈತ್ರಿ. 4ಕ್ಕೆ 4 ಫೈನಲ್ಗೆ ಬಂದೈತಿ. 4ಕ್ಕೆ 4 ಸೋತೈತಿ. RCB ವಿರುದ್ಧ 2 ಮ್ಯಾಚ್ ಸೋತೈತಿ. ಅದು ಫೈನಲ್ಗೆ ಬಂದ ಕಪ್ ಹೊಡಿದಾರಿ. ಅದನ್ನು ಕಪ್ ಹೊಡಿದ. ಅದು 2-2 ಫೈನಲ್ನಾಗ ಸೋತೋಗೈತಿ. ಇನ್ನು 2 ಮ್ಯಾಚ್ ಮುಂಬೈ ಕೂಡ ಸೋತೋಗೈತಿ. 4ಕ್ಕೆ 4 ಸಲ ಫೈನಲ್ಗೆ ಬಂದು ಹೋಗಿದ ತಂಡ ಹೊಳ್ಳಿ 2026 ಒಳಗೆ ಸೋತ್ಕೆ ಮನೆಗೆ ಹೋಗೈತಿ. ಆದ್ರೆ ಬೇಸರ ಅನ್ನಿಸ್ತು ನಮಗೂ. ಜಾಮಿ ಅವ್ರ ಬ್ಯಾಟಿಂಗ್ ನೋಡಿ, ಅವ್ರದ್ದು ಶ್ರುತಿ ಮಂದನ ಬ್ಯಾಟಿಂಗ್ ನೋಡಿ ಒಂಥರ ಆಯ್ತು ರೀ. ಜಾಮಿ ಅವರು ಇಲ್ಲಿ ಮಟ ತಂದು ಕೊಟ್ಟಿದ್ರು ಮ್ಯಾಚ್. ಅದೇ ರೀತಿ ಮಡ್ಕೊಂಡಿತ್ತು ರೀ ಮ್ಯಾಚ್ ಹತ್ರ. ನಿನ್ನೆ ಏನು ಸುದ್ದಿ. ಈ ಕಡೆ ಇವರು ಲಾಸ್ಟ್ ಮೂಮೆಂಟು RCB ಅವರು ಸೋಲ್ತಾರಂತ ಮಾಡಿದ್ದೆ. ಲಾಸ್ಟ್ ಮೂಮೆಂಟ್ ಒಳಗೆ RCB ಅವರು ಸೋಲ್ತಾರ ಅಂದ್ಕೊಂಡಿದ್ದೆ. ವಿಕೆಟ್ ಮ್ಯಾಗ ವಿಕೆಟ್ ಬೀಳಾಕತ್ತು ರೀ. ಅಲ್ಲಿ 3 ಓವರ್ ಏನದಾವ ನೋಡು, ಅಲ್ಲಿ ವಿಕೆಟ್ ಬೀಳಾಕತ್ರು. ಒಂದು ಕಂಟಿನ್ಯೂ ಒಂದೊಂದು ವಿಕೆಟ್ ಬೀಳ್ಕೋತಾನೆ ಹೊಂಟು. ಅಲ್ಲಿ ಏನು ಹೇಳಕ್ಕೆ ಬರಂಗಿಲ್ಲ ರೀ ಮ್ಯಾಚ್. ಯಾಕಡೆ ಹೊಳತದ ಹೇಳಕ್ಕೆ ಬರಲ್ಲ. ಆ ಕಡೆ ಡೆಲ್ಲಿಯರ ಬಲ್ಲಿ ಹೊಳಬೇಕು ಅಂತು, ಈ ಕಡೆ RCB ಬಲ್ಲಿ ಹೊಳಬೇಕು ಒಂದು. ಹಂಗಾಗ್ಬಿಟ್ಟಿತ್ತು ಮ್ಯಾಚ್. ಆದ್ರೆ RCB ಹತ್ರ ಒಂದಿಷ್ಟು ಮಂದಿ ಅನ್ಕೊಂಡಿದ್ರು ಇದೇನು ಮ್ಯಾಚ ಗೆಲ್ಲೋದಿಲ್ಲ ಬಿಡು, ಟಾರ್ಗೆಟೇ ಭಾಳ ಐತಿ ಅನ್ಕೊಂಡಿದ್ರು. ಚೇಜ್ ಹತ್ರ ಮಾಡೇ ಬಿಟ್ರು. ಏನು ಬ್ಯಾಟಿಂಗ್ ರೀ. ಇನ್ನೊಬ್ಬರ ಹೆಸರು ಏನೈತ್ರಿ, 160 ರನ್ ಪಾರ್ಟ್ನರ್ಶಿಪ್ ಬಂದೈತೆ ಅಲ್ಲಿ. 160 ರನ್ ಅವರು. ಅದೇ ಒಂದು ವಿಕೆಟ್ ತೆಗ್ಯಾಕು ಪರದಾಡಿದ್ರು ಅವರು ಡೆಲ್ಲಿ ಕ್ಯಾಪಿಟಲ್ದವರು. ಒಂದು ವಿಕೆಟ್ ಫಸ್ಟ್ಗೆ ಒಂದು ವಿಕೆಟ್ ಬಿದ್ದಿತ್ತು. ಏನು ಬಿದ್ದಿತ್ತು ಅದೇ ಒಂದು ಕರೆ. ಆಮೇಲೆ ಪವರ್ ಪ್ಲೇದಾಗ ಒಂದು ವಿಕೆಟ್ ಬಿದ್ದೈತಿ. ಆಮೇಲೆ ವಿಕೆಟ್ ಬಿದ್ದಿಲ್ಲ. ದಂಡಿ ಮಟ್ಟ ಬಂದರು. ಆಮೇಲೆ ಲಾಸ್ಟ್ ಮೂಮೆಂಟ್ ಒಳಗೆ ವಿಕೆಟ್ ಬೀಳಾಕತ್ತು ರೀ. ವಿಕೆಟ್ ಬೀಳೋಣ ಏನು ಮ್ಯಾಚ್ ಬಂದ ಬಿಡ್ತು ರೀ ಅಲ್ಲಿಗೆ ಗೇಮ್. ಡೆಲ್ಲಿ ಕ್ಯಾಪಿಟಲ್ ಸೋತರು. ಅಲ್ಲಿ RCB ಅವರು ವಿನ್ ಆದರು. ಫೈನಲ್ ಏನು ಶಾವ್ಗ್ಯಾಗ ಮಜ್ಜಿಗೆ ಗಿಂಡಿ ಕಡಲೆ ಅನ್ನಬೇಕಾಗೈತೆ ರೀ. ಹಂಗೆ ಆ ರೀತಿ ಬ್ಯಾಟಿಂಗನ್ನು ಆಡಿದರು. ಬ್ಯಾಟಿಂಗ್ ಶ್ರುತಿ ಮಂದನ ಅವರು ಏನು ಬ್ಯಾಟಿಂಗ್ ರೀ, ಏನು ಹೇಳಂಗೇ ಇಲ್ಲ. ಇವರು RCB ಅವರು ರಾಯಲ್ ಬೆತ್ತಲ ಅವ್ರ ಹೆಸರು ಏನೇನು ಅದಾವ್ರು, ಹೊಸ ಕ್ಯಾಂಡಿಡೇಟ್ ಅದಾವು. ಈ ವರ್ಷ ಫೈನಲ್ ಹೊಡೆದ್ರಿ. ಹಂಗೆ ಮುಂದಿನ ವರ್ಷ ಹಂಗೆ ಹೊಸ ಪ್ಲೇಯರ್ ತೊಗೊಂಡು ಅದೊಂದು ಇನ್ನೊಂದು ಕಪ್ ಹೊಡೆದ್ರೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತಾರೆ ಅವರು. ಈ ಕಡೆ RCBದವರು. ಈ ಕಡೆ ಮುಂಬೈ ಹ್ಯಾಟ್ರಿಕ್ ಆಗಲ್ಲ ಅದ್ರದ್ದು.
ಇನ್ನೊಂದು ಹೊಡಿತ ಅದು 3 ಹೊಡೆದಂಗೆ ಆಗುತ್ತೆ. ಈ ಸರಿ ಮುಂಬೈ ಮತ್ತು ಇನ್ನೊಂದು ಯಾವುದೋ ಟೀಮ್ ಜಲ್ದಿ ಟೀಮ ಹೊರಗೆ ಹೋಗ್ಬಿಟ್ಟಾವ್ರಿ ಈಗ. ಹೆಂಗಾಗ್ಯದಪ್ಪ ಅಂತಂದ್ರೆ ಮ್ಯಾಚ ಗೆಲ್ಲಬೇಕು ಕಷ್ಟ ಐತಿ. ಕಷ್ಟ ಇದ್ರೂ ಆದ್ರೂ ಮೂರೇ ಮ್ಯಾಚ್ ಏನು ಗೆದ್ದಾರ ಅವರು. ಗಾಡಿ RCB ಅವರು ಸ್ಟಾರ್ಟಿಂಗ್ ಭಾರಿ ಸಿಕ್ತ್ರಿ ಅವ್ರು ಬ್ಯಾಟಿಂಗ್. ಹೆಂಗೆ ಸಿಕ್ತಪ್ಪ ಅಂತಂದ್ರೆ ಗೆಲ್ಕೋತಾನೆ ಬಂದರು ಕಂಟಿನ್ಯೂ ಅವರು ಮ್ಯಾಚ್. ಅವಾಗ್ಲಿತ್ತರನೇ ಅಲ್ಲೇ ಟಾಪ್ 1 ಕೂತ್ರು ಅವರು. ನೋಡೋಣ ಏನೇನಾಗುತ್ತೆ. ಆ ಫೈನಲ್ ಹತ್ರ ಗೆದ್ದು ಭಾಳ ಖುಷಿ ಆಯ್ತು ನಮಗೆ. ಇನ್ನೊಂದು ಮುಂದಿನ ವರ್ಷ ಒಂದು ಕಪ್ ಹೊಡೆದು ಹ್ಯಾಟ್ರಿಕ್ ಹೊಡೆದೇವಪ್ಪ ಅಂತಂದ್ರೆ ಅದೇ ರೀತಿ ನಮ್ಮ ಹುಡುಗರೊಳಗೂ ಹಂಗೆ ಹೊಡಿಬೇಕು ಕಪ್ಪ. ಈಗ ಒಂದು ಹೊಡೆದೇವಿ. ಇನ್ನೊಂದು ಮುಂದಿನ ಈ ವರ್ಷ ಒಂದು ಕಪ್ ಹೊಡೆದಂದ್ರೆ 2 ಆಕ್ಕವು ಅವರು. ಮತ್ತು 2027 ಮತ್ತೆ ಒಂದು ಹೊಡೆದ್ರೆ ಅಂದ್ರೆ 3 ಕಪ್ ಆದರೂ ಆಕ್ಕವು ಬಿದ್ರು 3 ಆಕ್ಕವು. ಹಂಗೆ ಹೊಡಿಬೇಕು ಕಪ್ಪ. ವಿರಾಟ್ ಕೊಹ್ಲಿ ಅದಾನ್ರಿ ಹೊಡ್ಯಾವ ರನ್ ಮೆಷಿನ್. ಕಡೆ ಶ್ರುತಿ ಮಂದನ ಅವರು ಹಂಗೆ ರೀ ರನ್ ಮೆಷಿನ್. ಕಡೆ ವಿರಾಟ್ ಕೊಹ್ಲಿ ರನ್ ಮೆಷಿನ್. 2 ಕ್ಯಾಂಡಿಡೇಟ್ ಹಂಗೆ ಆಡ್ತಾವ್ರಿ ಪ್ಲೇಯರು. ಈಗ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಚಾನಲ್ ಐತಿ. ಈ ಚಾನಲ್ಗೆ ಸಪೋರ್ಟ್ ಮಾಡಿರಿ.